ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ಯಾಟರ್ಡೆ ಅಂದರೆ ಇವತ್ತು ನಾನು ದಿಸ್ ಇಸ್ ನಾಟ್ ಮೈ ರೆಗ್ಯುಲರ್ ರೂಟೀನ್. ಅಂದರೆ ಎವ್ರಿ ಸ್ಯಾಟರ್ಡೆ ನಾನು ಹೋಗಲ್ಲ. ಮುಂಚೆ ಅಂದರೆ ಕಾಲೇಜಿಂದ ಬೇಗ ಬರ್ತಿದ್ದೆ, ಆವಾಗ ಈವ್ನಿಂಗ್ಸಲ್ಲಿ ಹೋಗ್ತಿದ್ದೆ. ಬಟ್ ಇವತ್ತು ಏನು ಹೋಗಿದ್ದಕ್ಕೆ ಕಾರಣ ಏನಂದರೆ ಸೆಮ್ ಎಕ್ಸಾಮ್ಸ್ ಮುಗಿತಾ ಬಂತು. ಸೊ ಆಲ್ಮೋಸ್ಟ್ ದಿಸ್ ಇಸ್ ಮೈ ಫೈನಲ್ ಇಯರ್. ದೇವರೇ ಹೆಂಗನ ನನ್ನ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಬೇಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಅಲ್ಲಿ ನೋಡಿದೆ ದೇವ್ರ ದರ್ಶನ ಆಗೋದಂದರೆ ಜನಗಳ ದರ್ಶನವೇ ಆಯಿತು. ನೋಡಿ ಎಷ್ಟು ಕ್ರೌಡ್ ಇದು ಅಂತ. ಅದು ಬಿಕಾಸ್ ಇಟ್ಸ್ ಮಾರ್ನಿಂಗ್ ಮಹಾಮಂಗಳಾರತಿ ಅಂತ ಹೇಳ್ತಾರಲ್ವ, ಹಂಗಿತ್ತು. ಮಂಗಳಾರತಿ ಇನ್ನೂ ಅಲ್ಲಿದೆ. ಸೊ ಇಲ್ಲಿ ಬೇಗ ಬರಲಿ ಅಂತ ಅಂದ್ಕೊಂಡು ಇಲ್ಲಿ ಕೊನೆಗೂ ಮಂಗಳಾರತಿ ಬಂತು. ಮಂಗಳಾರತಿ ತೊಗೊಂಡು ಒಂದು ಕಣ್ತುಂಬ ದೇವ್ರನ್ನ ನೋಡ್ಕೊಳ್ಳೋಣ ಅಂತ ಹಂಗೂ ಹಿಂಗೂ ಎಲ್ರೂ ಜರುಗಿಸಿ ತಲ್ಲಿ ಹೋದೆ. ಯಾವಾಗಲೂ ಕಷ್ಟಪಟ್ಟು ವಿಡಿಯೋ ತಿದ್ದೆ, ಬಟ್ ಫುಲ್ ಕವರ್ ಆಗಿಲ್ಲ. ಸೊ ಇನ್ನೇನು ಅಲ್ಲಿಂದ ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ಅಂತೂ ಗ್ಯಾರಂಟಿ ಇರಲೇಬೇಕಲ್ವ. ಸೊ ಪ್ರಸಾದ ತಗೊಂಡು ತಿಂದುಬಿಟ್ಟು ಅಲ್ಲಿಂದ ಹಂಗೆ ಕಾಲೇಜಿಗೆ ಹೊರಟೆ. ಸೊ ಕಾಲೇಜಿಗೆ ಇವತ್ತು ಆ್ಯಕ್ಚುಲಿ ಹೋಗೋ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಬೇಕಿತ್ತು, ಹಾಗಾಗಿ ಹೋದೆ. ಆಲ್ಮೋಸ್ಟ್ ಕಾಲೇಜಿಗೆ ರೀಚ್ ಆಗಿ ಆಮೇಲೆ ಎಲ್ಲೋ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಾಯಿದ್ಲು, ಅವಳು ಕಲೆಕ್ಟ್ ಮಾಡಬೇಕಿತ್ತು ಅಂತ. ಎಲ್ಲಿ ಬೈತಾಳೆ ಅಂತ ಅಂದ್ಕೊಂಡು ಹೋದೆ. ನೋಡಿದ್ರೆ ಅಕ್ಕ ಅವರು ಸುಮ್ಮನೆ ಕೂತಿದ್ರು. ನೋಡಿ ಹೆಂಗೆ ಕೂತಿರ್ತಾಳೆ ಅಂತ. ನನಗೊಂದು ಕಡೆ ಭಯ, ಎಲ್ಲಿ ಬೈದು ಬಿಡ್ತಾಳೇನೋ ಅಂತ. ಬಿಕಾಸ್ ಆಲ್ಮೋಸ್ಟ್ ಅವಳು 1 ಅವರಿಂದ ವೆಯ್ಟ್ ಮಾಡ್ತಿದ್ದಾಳೆ ಅದಕ್ಕೆ ಅಲ್ಲ. ಆಮೇಲೆ ಸ್ವಲ್ಪ ಏನೂ ಹೇಳಲೇ ಇಲ್ಲ ಅವಳು. ದೆನ್ ವಿ ಬೋತ್ ವೆಂಟ್. ಸೈನ್ ಹಾಕಿಬಿಟ್ಟು ಅಂದರೆ ಅಲ್ಲಿ ಏನೇನೋ ಫಾರ್ಮ್ಯಾಲಿಟೀಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹಾಗೆ ನನ್ನ ತಂಗಿ ಬಂದು ಕಾಲೇಜಿಂದ. ಅವಳು ಸೇಮ್ ಇಂಡಿಯನ್ ಅಕಾಡೆಮಿ PUನೇ ಓದ್ತಿರೋದು. ಸೊ ಹಾಗೆ ಇಬ್ಬರು ಮನೆಗೆ ಹೊರಟ್ವಿ ಗೈಸ್. ಅಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ಮಿನಿ ವ್ಲಾಗ್. ಬಾಯ್.